ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ರೀಸೆಂಟಾಗಿ ರೆನಾಲ್ಟ್ ಕಂಪ್ನಿ ಲಾಂಚ್ ಮಾಡಿರೋ SUV ರೆನಾಲ್ಟ್ ಡಸ್ಟರ್ ಕಾರ್ಗೆ ಟಾಪ್ ಎಂಡ್ ಮಾಡೆಲ್ ವೇರಿಯಂಟಲ್ಲಿ ಆಟೋಮೆಟಿಕ್ ಆ್ಯಂಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ಗೆ ಆನ್ ರೋಡ್ ಪ್ರೈಸ್ ಎಷ್ಟಿದೆ, EMI ಎಷ್ಟು ಬರುತ್ತೆ, ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕು ಅಂತ ನೋಡೋಣ. ಅದಕ್ಕೂ ಫಸ್ಟ್ ನೀವೇನಾದರೂ ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ. ರೆನಾಲ್ಟ್ ಡಸ್ಟರ್ ಐಕಾನಿಕ್ ಲಾಂಚ್ ಎಡಿಷನ್ 1333cc ಇರೋ 1.3 ಪೆಟ್ರೋಲ್ ಟರ್ಬೋ ಇಂಜಿನಲ್ಲಿ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ಗೆ ಎಕ್ಸ್ ಶೋರೂಮ್ ಪ್ರೈಸ್ ಬಂದು 16,79,000 ಆಗುತ್ತೆ. ರಿಜಿಸ್ಟ್ರೇಷನ್ ಕಾಸ್ಟ್ ಬಂದು 2,98,430 ರೂಪೀಸ್ ಆಗುತ್ತೆ. ಇನ್ಶೂರೆನ್ಸ್ ಕಾಸ್ಟ್ 75,814 ರೂಪೀಸ್ ಆಗುತ್ತೆ ಆ್ಯಂಡ್ ಎಕ್ಸ್ಟ್ರಾ ಚಾರ್ಜಸ್ 17,290 ರೂಪೀಸ್ ಆಗುತ್ತೆ. ಆನ್ ರೋಡ್ ಪ್ರೈಸ್ ನೋಡೋದಾದರೆ 20,70,534 ರೂಪೀಸಿಗೆ ಸಿಗುತ್ತೆ. ಇದಕ್ಕೆ ಡೌನ್ ಪೇಮೆಂಟ್ ಮಾಡಬೇಕಾಗಿರೋದು 4 lakh ರೂಪೀಸ್ ಅಟ್ ದ ರೇಟ್ ಆಫ್ ಇಂಟ್ರೆಸ್ಟ್ 11%ಗೆ ಸಿಗುತ್ತೆ. 5 ಇಯರ್ಸ್ ಲೋನ್ ಟೆನ್ಯೂರ್ಗೆ EMI ಬಂದು 36,321 ರೂಪೀಸ್ ಬರುತ್ತೆ. 7 ಇಯರ್ಸ್ ಲೋನ್ ಟೆನ್ಯೂರ್ಗೆ EMI ಬಂದು 28,603 ರೂಪೀಸ್ ಬರುತ್ತೆ. ಸೇಮ್ ವೇರಿಯಂಟ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ಗೆ ಎಕ್ಸ್ ಶೋರೂಮ್ ಪ್ರೈಸ್ ಬಂದು 18,29,000 ಆಗುತ್ತೆ. ರಿಜಿಸ್ಟ್ರೇಷನ್ ಕಾಸ್ಟ್ ಬಂದು 3,23,930 ರೂಪೀಸ್ ಆಗುತ್ತೆ. ಇನ್ಶೂರೆನ್ಸ್ ಕಾಸ್ಟ್ 81,335 ರೂಪೀಸ್ ಆಗುತ್ತೆ ಆ್ಯಂಡ್ ಎಕ್ಸ್ಟ್ರಾ ಚಾರ್ಜಸ್ 18,790 ರೂಪೀಸ್ ಆಗುತ್ತೆ. ಆನ್ ರೋಡ್ ಪ್ರೈಸ್ ನೋಡೋದಾದರೆ 22,53,055 ರೂಪೀಸ್ ಆಗುತ್ತೆ. ಇದಕ್ಕೆ ಡೌನ್ ಪೇಮೆಂಟ್ ಮಾಡಬೇಕಾಗಿರೋದು 5 lakh ರೂಪೀಸ್ ಅಟ್ ದ ರೇಟ್ ಆಫ್ ಇಂಟ್ರೆಸ್ಟ್ 11%ಗೆ ಸಿಗುತ್ತೆ. 5 ಇಯರ್ಸ್ ಲೋನ್ ಟೆನ್ಯೂರ್ಗೆ EMI ಬಂದು 38,115 ರೂಪೀಸ್ ಆಗುತ್ತೆ. 7 ಇಯರ್ಸ್ ಲೋನ್ ಟೆನ್ಯೂರ್ಗೆ EMI ಬಂದು 30,016 ರೂಪೀಸ್ ಆಗುತ್ತೆ. ಇದೇ ಥರದ ಕಾರ್ ಅಪ್ಡೇಟ್ಸ್ಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.